ನನ್ನ ಫಸ್ಟ್ ಟಿವಿ ಸೀರಿಯಲ್ಲು ಪ್ರತಿಭೆ ಅಂತ ಮಾಡಿದೆ, BR ಕೇಶವ ಅವರ ಡೈರೆಕ್ಷನ್. ನಾನು ಸಪ್ನಾ ರಾಜ್, ನಾನು ಅವಳು ಎಲ್ಲ ಒಟ್ಟಿಗೆ ಮಾಡಿದ್ವಿ. ಅದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಶೂಟ್ ಮಾಡಿದ್ದು. ಅದೇನಾಗಿದೆ, ಶೂಟ್ ಮಾಡ್ಬೇಕಾದ್ರೆ ಫೋಟೋ ತಗೊಂಡು ಆ ಫೋಟೋನ ಹಾಕಿದ್ದಾರೆ. ಸೊ ಪೀಪಲ್ ಥಿಂಕ್ ಐ ಆಮ್ ಫ್ರಮ್ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ವಿಚ್ ಇಸ್ ನಾಟ್ ಆಕ್ಚುಲಿ ದ ಟ್ರೂತ್. ಆ ಶೂಟ್ ಮಾಡ್ಬೇಕಾದ್ರೆ ಫೋಟೋ ತೆಕ್ಕೊಂಡು ಹಾಕೊಂಡಿದ್ರು, ಬಟ್ ಅದು ಟೆಲಿಕಾಸ್ಟ್ ಆಗ್ಲಿಲ್ಲ. ಅದು ಬಿಟ್ರೆ ಅಶೋಕ್ ಕಶ್ಯಪ್ ಅವರ ಆತ್ಮ ಅಂತ ಸೀರಿಯಲ್ ಉದಯ ಟಿವಿಲಿ ಬಂತು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್. ಒಂಥರ ನಾನು, ಜಯ ಶ್ರೀರಾಜ್, ಅಜಿತ್ ಹಂದೆ ಇವರೆಲ್ಲರೂ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಹರೀಶ್ ರಾಜ್ ಎಲ್ಲ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಅದೊಂಥರ ತುಂಬಾ ಚೆನ್ನಾಗಿತ್ತು. ಒಂಥರ ಕಾಲೇಜ್ ತರ ಎಲ್ಲರೂ ಒಂದೇ ಏಜ್ ಗ್ರೂಪ್ ಅವ್ರು ಇದ್ವಲ್ಲ. ಸೊ ನಾವು ಒಂದ್ ಯಾವ್ದೋ ಮನೇಲಿ ಶೂಟ್ ಆಗಿರ್ಬೋದು ಅಥವಾ ಜೋಗಲ್ ಶೂಟ್ ಮಾಡಿದ್ದಾಗಿರ್ಬೋದು, ನಮ್ಗೊಂಥರ ಪಿಕ್ನಿಕ್ ಹೋದಂಗೆ ಆ ಥರನೇ ಇತ್ತು. ಸೊ ಆತ್ಮ ವಾಸ್ ಇದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಅಶೋಕ್ ಕಶ್ಯಪ್ ಅಂತಹ ಒಬ್ಬ ಅನುಭವಿ ಆ್ಯಂಡ್ ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಈಗ ನೀವು ಮಿಥುನ ರಾಶಿವರೆಗೂ ಎಷ್ಟೊಂದು ಸೀರಿಯಲ್ ಮಾಡ್ಕೊಂಡು ಬಂದಿದ್ದೀರಾ. ಟಿವಿ ಸೀರಿಯಲಲ್ಲಿ ನಟನೆ ಮಾಡೋದು ಹೇಗಿರುತ್ತೆ? ಯಾಕಂದರೆ ಸಿನಿಮಾನೇ ಒಂಥರ ಆದರೆ ಸೀರಿಯಲೇ ಒಂಥರ, ಡೈಲಿ ಬೇಸಿಸಲ್ಲಿ ಎವ್ರಿ ಡೇ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಮಾಡ್ಕೊಳ್ಳೋ ರೀತಿ ಇರ್ಬೋದು ಅಥವಾ ಶೂಟಿಂಗ್ ನಡೆಯೋ ರೀತಿ ಹೇಗಿರುತ್ತೆ? ಟಿವಿ ಅಂದರೆ ಈಗ ಫಸ್ಟ್ ನಮಗೆ ಹೇಳ್ಬಿಡ್ತಾರೆ ಈ ಥರ ಕ್ಯಾರೆಕ್ಟರೈಸೇಷನ್ ಹೀಗಿರುತ್ತೆ ಅಂತ. ಸೊ ಯೂಶಲಿ ನಾನೇನು ಮಾಡ್ತೀನಿ, ಆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಕಾಸ್ಟ್ಯೂಮ್ ಯಾವ ಥರ ಇರಬೇಕು. ಆದಷ್ಟು ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಎಷ್ಟಾಗತ್ತೋ ಅಷ್ಟು ನಾನು ನನ್ನ ಕೈಲಾದಷ್ಟು ಐ ಹ್ಯಾವ್ ನಾಟ್ ರಿಪೀಟೆಡ್ ಕಾಸ್ಟ್ಯೂಮ್ಸ್. ಅಂದರೆ ಈಗ ಈ ಕ್ಯಾರೆಕ್ಟರ್ಗೆ ಈ ಥರ ಕಾಸ್ಟ್ಯೂಮ್ ಅಂದರೆ ಅದೊಂದು ಸೆಟ್ ಆಫ್ ಕಾಸ್ಟ್ಯೂಮ್ಸ್ ನಾನು ಅದಕ್ಕೆ ಇಟ್ಬಿಡ್ತಾ ಇದ್ದೆ. ನಾನು ಅದನ್ನು ಬೇರೆದಕ್ಕೆ ರಿಪೀಟ್ ಮಾಡ್ತಾ ಇರಲಿಲ್ಲ. ಆ ಥರ ಮಾಡಿದ್ರು ತುಂಬ ರೇರ್ ಆಗಿ ಒಂದು 10 ವರ್ಷ ಡಿಫ್ರೆನ್ಸಲ್ಲಿ ಮಾಡಿರ್ಬೋದು ಆ ಥರ. ಸೊ ನಾನು ಹಾಗೆ ಒಂದು ಕ್ಯಾರೆಕ್ಟರ್ಗೆ ಈ ಥರ ಕಾಸ್ಟ್ಯೂಮ್ಸು, ಈ ಥರ ಹೇರ್ ಸ್ಟೈಲು, ಈ ಥರ ಜ್ಯುವೆಲ್ರಿ ಹಿಂಗೆ ಅಂತ ನಾನು ಸೆಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಸೊ ವಿಚ್ ಆ್ಯಡೆಡ್ ಟು ದ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ನನಗೆ ಸಿಕ್ಕಿರುವಂಥ ಕ್ಯಾರೆಕ್ಟರು ಥ್ಯಾಂಕ್ಸ್ ಟು ಆಲ್ ದಿ ಡಿರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಎಲ್ಲ ವಾಹಿನಿಗಳಿಗೆ ಒಳ್ಳೊಳ್ಳೆ ಪಾತ್ರಗಳನ್ನ ನನಗೆ ಕೊಟ್ಟರು. ಅಂದರೆ ಜನರಿಗೆ ಇಷ್ಟ ಆಗುವಂಥ, ಮನ ಮುಟ್ಟುವಂಥ ಪಾತ್ರಗಳನ್ನ ನನಗೆ ಕೊಟ್ಟರು. ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಇನ್ನೊಂದು ಏನಂದರೆ, ಯಾವ ಪಾತ್ರ ಕೊಟ್ಟರು, ಯಾವುದೇ ಕೆಲಸ ಮಾಡಿದ್ರು ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇಟ್ ಬಿಕಮ್ಸ್ ಮೊನೋಟನಸ್, ಬೋರ್ ಆಗೇ ಆಗತ್ತೆ. ಬಟ್ ನನಗೆ ಸಿಕ್ಕಂತಹ ತಂಡಗಳಾಗಿರ್ಬೋದು ಅದೆಲ್ಲಾನು ಅಫ್ಕೋರ್ಸ್ ನಿನ್ಗೂ ಗೊತ್ತಿದೆ. ನಾನು ಎಲ್ಲಿದ್ರು ಐ ಮೇಕ್ ದ ಅಟ್ಮಾಸ್ಫಿಯರ್ ತಿಳಿ ಮಾಡ್ಬಿಡ್ತೀನಿ. ಹಾಯಾಗಿ ನಕ್ಕೊಂಡು ಏನೋ ಜೋಕೋ ಪೀಜೇನೋ ಏನೋ ಒಂದು ಹೇಳ್ಕೊಂಡು ಬೋರ್ ಆಗ್ತಾ ಇದ್ರೆ ಐ ಮೇಕ್ ಇಟ್ ಲೈವ್ಲಿ. ಸೊ ಹಂಗ